ನಾಡಿನಾದ್ಯಂತ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ಅಂದ್ರೆ ಕೇಳಬೇಕಾ, ಅಲ್ಲೂ ಕೂಡ ಸಡಗರ ಸಂಭ್ರಮ ಹೆಚ್ಚಾಗಿನೇ ಕಂಡುಬರ್ತಾ ಇದೆ. ಅರಮನೆಯಲ್ಲಿ ಆಯುಧಗಳಿಗೆ ಪೂಜೆ ನೆರವೇರಿಸೋದಕ್ಕೆ ಅಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ಪೂಜೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ ಚಂಡಿ ಹೋಮವನ್ನ ನೆರವೇರಿಸಲಾಗ್ತಾ ಇತ್ತು. ಆ ಚಂಡಿ ಹೋಮ 9 ಗಂಟೆ 15 ನಿಮಿಷಕ್ಕೆ ಪೂರ್ಣಾಹುತಿಗೊಂಡಿದೆ. ಇನ್ನು ಆಯುಧಗಳಿಗೆ ಪೂಜೆಯನ್ನ ಮಾಡಲಾಗುತ್ತೆ. ಆಯುಧಗಳು ಅಂತ ಬಂದ್ರೆ ಅವರವರ ಕೆಲಸಕ್ಕೆ ತಕ್ಕಂತೆ ಆಯುಧಗಳನ್ನ ಪೂಜೆ ಮಾಡ್ತಾರೆ. ಫ್ಯಾಕ್ಟರಿಗಳಲ್ಲಿ, ಆಫೀಸ್ಗಳಲ್ಲಿ ರೈತರು ಕೃಷಿ ವಸ್ತುಗಳನ್ನ ಈ ರೀತಿಯಾಗಿ ಪೂಜೆ ಮಾಡ್ತಾರೆ. ಅದೇ ಅರಮನೆ ಮೈಸೂರಿನಲ್ಲಿ ಖಡ್ಗಗಳನ್ನ ಪೂಜೆ ಮಾಡಲಾಗುತ್ತೆ. ಜೊತೆಗೆ ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆಗಳಿಗೂ ಕೂಡ ಪೂಜೆಯನ್ನ ನೆರವೇರಿಕೆ ಮಾಡಲಾಗುತ್ತೆ. ಸದ್ಯ ಅರಮನೆಯಲ್ಲಿ ಆಯುಧಗಳ ಪೂಜೆಗೆ ಅಂತೇಳಿ ಸಿದ್ಧತೆ ನಡೀತಾ ಇರೋದು. ರಾಜರ ಕೈಯಿಂದ ಪೂಜೆಯನ್ನ ಮಾಡಿಸಲಾಗುತ್ತೆ. ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಮಾಡ್ತಾರೆ. ಆಯುಧಗಳಿಗೆ ಪೂಜೆ, ಅದಕ್ಕೆ ಆದಂಥ ಮುಹೂರ್ತಗಳನ್ನು ಕೂಡ ಇಡಲಾಗಿದೆ. ಯಾವ್ಯಾವಾಗ ಏನೇನು ಪೂಜೆ ಆಗಬೇಕು ಅಂತ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ. 10:55ಕ್ಕೆ ಮಂಟಪಕ್ಕೆ ಬರ್ತಾರೆ ಯದುವೀರ್ ಒಡೆಯರ್ ಅವರು. 11 ಗಂಟೆಗೆ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ. ಶ್ರೀಕಂಠ ಹಾಗೂ ನಿಶಾನೆ ಆನೆಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಇವತ್ತಿನ ಕಾರ್ಯಕ್ರಮಗಳು ಹಾಗೂ ವಜ್ರಮುಷ್ಟಿ ಕಾಳಗ ಇರ್ಬೋದು, ಬೇರೆ ಬೇರೆ ರೀತಿಯ ದಸರಾ ಅಂತ ಬಂದ್ರೇ ಇಲ್ಲಿ ಅರಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು, ಅರಮನೆಯ ಹೊರಭಾಗದಲ್ಲಿ ನಡೆಯುವಂಥದ್ದು, ಜಂಬೂ ಸವಾರಿ, ಇವೆಲ್ಲವೂ ಕೂಡ ಬಹಳ ಆಕರ್ಷಣೆ ಆಗಿರ್ತವೆ. ಪ್ರತಿ ವರ್ಷವೂ ಮೈಸೂರು ದಸರಾ ನೋಡಬೇಕು ಅಂತ ಪ್ರತಿಯೊಬ್ಬರು ಪ್ಲಾನ್ ಮಾಡ್ಕೊಳ್ತಾನೆ ಇರ್ತಾರೆ. ಕೆಲವರು ಸಕ್ಸಸ್ ಆಗುತ್ತೆ, ಕೆಲವರು ಆಗಲ್ಲ. ಬಟ್ ಇಲ್ಲಿ ಮೈಸೂರು ದಸರಾಗೆ ಹೋಗಿ ಬಂದವರು ಏನಿರ್ತಾರೆ, ಮೈಸೂರಿನ ಪರಂಪರೆಯನ್ನು, ಅರಮನೆಯ ಪರಂಪರೆಯನ್ನು ತಿಳಿದುಕೊಂಡೇ ವಾಪಸ್ ಆಗ್ತಾರೆ. ಅದರಲ್ಲಿ ಇದು ಕೂಡ ಒಂದು ಪರಂಪರೆ, ಆಯುಧಗಳಿಗೆ ಪೂಜೆಯನ್ನು ಮಾಡೋದು. ಅಲ್ಲಿ ಖಡ್ಗಗಳನ್ನು ಇಟ್ಟು ಪೂಜೆ ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಮೈಸೂರು ಅರಮನೆ ಅಂತ ಬಂದಾಗ ಸಾಂಸ್ಕೃತಿಕ ನಗರಿ ಅದು. ಮೈಸೂರು ಸಂಸ್ಕೃತಿಗೆ ಹೆಸರುವಾಸಿ. ಹೀಗಾಗಿ ಅಲ್ಲಿ ಪರಂಪರೆ, ಸಂಪ್ರದಾಯಗಳು ಮೊದಲಿನಿಂದನೂ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಬೆಳಗ್ಗೆ 7:45ಕ್ಕೆ ಆನೆ ಬಾಗಿಲಿಗೆ ಬಂದಿದ್ದು ಪಟ್ಟದ ಆನೆಗೆ ಪೂಜೆಯನ್ನು ನೆರವೇರಿಸಲಾಗಿದೆ. ಹಸು, ಕುದುರೆ ಇವೆಲ್ಲವೂ ಕೂಡ ಬಂದಿದ್ದು ಪೂಜೆ ನೆರವೇರಿಕೆ ಮಾಡಿದ್ದಾರೆ. ಇನ್ನು ಉಳಿದಂಥ ಆನೆಗಳಿಗೆ ಪೂಜೆ ಮಾಡಲಾಗುತ್ತೆ. ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ ಇವುಗಳಿಗೆ ಆಯುಧ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ಇವರು ಯದುವೀರ್ ಒಡೆಯರ್ ಅವರು ಏನಿದ್ದಾರೆ ರಾಜ, ಅವರೇ ಈ ಒಂದು ಆಯುಧ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ಜಂಬೂ ಸವಾರಿಗೂ ಕೂಡ ಕ್ಷಣಗಣನೆ ಎದುರಾಗ್ತಾ ಇದೆ. ಜಂಬೂ ಸವಾರಿ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಆಗಿರುವಂಥ ಒಂದು ಸಂಪ್ರದಾಯ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಇಡೀ ರಾಜ್ಯದಾದ್ಯಂತ ಕೂಡ ಇವತ್ತು ಆಯುಧ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳಿಗೆ ಪೂಜೆ ಮಾಡೋದಿರ್ಬೋದು, ಮನೆಯಲ್ಲಿರುವಂಥ ವಾಹನಗಳಿಗೆ, ಯಂತ್ರಗಳಿಗೆ, ಆಫೀಸ್ಗಳಲ್ಲಿ ಸಿಸ್ಟಮ್ಮಿಂದ ಹಿಡಿದು ಅದೇ ರೀತಿಯಾಗಿ ಕ್ಯಾಮ್ರಾಗಳು, ಈ ರೀತಿಯಾಗಿ ಆಯಾ ವೃತ್ತಿಗೆ ಸಂಬಂಧಪಟ್ಟಂತೆ ಆಯಾ ಕ್ಷೇತ್ರಗಳಲ್ಲಿ ಏನೇನು ಆಯುಧಗಳು, ಯಂತ್ರಗಳಿದಾವೆ ಅಂದರೆ ನಮ್ಮ ಕೆಲಸಕ್ಕೆ ಉಪಯೋಗ ಮಾಡುವಂಥ ವಸ್ತುಗಳೆಲ್ಲವೂ ಕೂಡ ನಮಗೆ ಆಯುಧನೇ ಆಗಿರುತ್ತೆ. ನಮಗೆ ಆಯುಧ ಅಂತ ಬಂದಾಗ ಮೈಕ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಸಿಸ್ಟಮ್ ಇರುತ್ತೆ. ಅದೇ ರೀತಿಯಾಗಿ ಕೃಷಿಕರಿಗೆ ಅಂತ ಬಂದಾಗ ನೇಗಿಲು, ಕುಂಟೆ ಇವೆಲ್ಲವನ್ನು ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಅರಮನೆಯಲ್ಲಿ ರಾಜರು ಅಂತ ಬಂದಾಗ ಸಿಂಹಾಸನ ಇರ್ಬೋದು, ಖಡ್ಗ ಇರ್ಬೋದು, ಜೊತೆಗೆ ಅವರು ಯುದ್ಧಕ್ಕೆ ಬಳಸ್ತಾ ಇದ್ದಂಥ ಆನೆಗಳು, ಕುದುರೆಗಳು ಅವುಗಳನ್ನು ಪೂಜೆ ಮಾಡ್ತಾರೆ. ಮೈಸೂರಿನ ಅರಮನೆಯಲ್ಲೂ ಕೂಡ ಆಯುಧ ಪೂಜೆ 11 ಗಂಟೆಗೆ ಯದುವೀರ್ ಒಡೆಯರ್ ಅವರ ಕೈಯಾರೆನೇ ನೆರವೇರುತ್ತೆ. ಸದ್ಯ ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದ್ದಾವೆ. ಗಟ್ಟಿ
ಮಾಡಬೇಕು. ಮಹೇಂದ್ರ ಕೊಡ್ತೀಯಲ್ಲ ಕೊಡ್ತೀಯಲ್ವ ಇಲ್ಲಿ ಬಿಡ್ತೀಯಲ್ವಪ್ಪ ಡೀಸೆಲ್ಸ್ ಇಲ್ಲಿ ಬಿಡ್ತೀಯಲ್ವ ನಾನು ಹೊರಡೆ ಹೋಗ್ತೀನಿ ಹೇಳಿದ್ಯಲ್ವಾ